ಬೆಂಗಳೂರು ಜಲಮಂಡಳಿ ದೊಂದು ವೆಚ್ಚಕ್ಕೆ ಕಡಿವಾಣ ಹಾಕೋದು ಯಾವಾಗ? ಮಂಡಳಿಯ ಗಟ್ಟಿಮುಟ್ಟಾದ ಕಟ್ಟಡಗಳಿಗೆ ನವೀಕರಣ ಭಾಗ್ಯ. ಬೆಂಗಳೂರು ಜಲಮಂಡಳಿ ದುಂದು ವೆಚ್ಚಕ್ಕಿಲ್ವಾ ಕಡಿವಾಣ? ಮಂಡಳಿಯ ಗಟ್ಟಿಮುಟ್ಟಾದ ಕಟ್ಟಡಗಳಿಗೆ ನವೀಕರಣ ಯಾವಾಗ? ವಸತಿ ಗೃಹ ನವೀಕರಣ ಹೆಸರಿನಲ್ಲಿ ಅಧಿಕಾರಿಗಳ ಗುಳುಂ ಸ್ವಾಹ. ನವೀಕರಣ ಅಂದ್ರೆ ರಿನೋವೇಷನ್ ಅಂತ ಏನು ಕರಿತೀವೋ ಅದು. ಮಲ್ಲೇಶ್ವರಂ ಜಲಮಂಡಳಿ ವಸತಿ ಗೃಹ ನವೀಕರಣಕ್ಕೆ ಲಕ್ಷ ಲಕ್ಷ ಖರ್ಚು. ಕಳೆದ ವರ್ಷವಷ್ಟೇ ವಸತಿ ಗೃಹಗಳ ನವೀಕರಣ ನಡೆಸಲಾಗಿತ್ತು. ಇದೀಗ ಮತ್ತೆ ದುಡ್ಡು ಹೊಡೆಯಲು ವಸತಿ ಗೃಹಕ್ಕೆ ಹಣ ವ್ಯಯ. ಕಳೆದ ವರ್ಷ ಅಳವಡಿಸಿದ್ದ ಕಿಟಕಿಗಳನ್ನು ಕಿತ್ತು ಹಾಕಿದ್ರು. ಜಲಮಂಡಳಿಯ ನೌಕರ ಅಭಿಷೇಕಿಗೆ ನವೀಕರಣೆಯ ಹೊಣೆಯನ್ನು ಕೊಡಲಾಯಿತು. ಕೆಎಸ್ ಅಧಿಕಾರಿಯನ್ನ ಆಪ್ತರಾಗಿರುವಂತಹ ಕೆಎನ್ ಅಭಿಷೇಕ್ 108 ಅನುಮಾನ ಹುಟ್ಟುಹಾಕಿದೆ ನವೀಕರಣ ಪ್ರಹಸನ. ಜಲಮಂಡಳಿಗೆ ನಷ್ಟ ಕಾಣದ ಕೈಗಳು ಯಾವುವು ಅನ್ನುವಂತಹ ಪ್ರಶ್ನೆಗೂ ಕೂಡ ಮೂಡಿರುವಂತಹದ್ದು. ಬೆಂಗಳೂರಿನ ಜಲಮಂಡಳಿ ಇದರ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋದು ಯಾರು? ವಸತಿ ಗೃಹ ರಿನೋವೇಷನ್ ಮಾಡೋದಕ್ಕೆ ಅದರ ಹೆಸರಿನಲ್ಲಿ ಅಧಿಕಾರಿಗಳು ಗುಳುಂ ಸ್ವಾಹ ಮಾಡ್ತಿದ್ದಾರೆ. ಮಲ್ಲೇಶ್ವರಂನ ಜಲಮಂಡಳಿಯ ವಸತಿ ಗೃಹ ಅದರ ನವೀಕರಣದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ರಿ. ಲಕ್ಷ ಲಕ್ಷ ಖರ್ಚು ಮಾಡಲಾಗಿದೆ. ಕಳೆದ ವರ್ಷ ಅಷ್ಟೇ ವಸತಿ ಗೃಹಗಳ ನವೀಕರಣವನ್ನು ನಡೆಸಲಾಗಿತ್ತು. ಇದೀಗ ಮತ್ತೆ ದುಡ್ಡನ್ನು ಹೊಡೆಯೋದಕ್ಕೆ ವಸತಿ ಗೃಹಕ್ಕೆ ಹಣ ವ್ಯಯಿಸಲಾಗ್ತಾ ಇದೆ ಅನ್ನೋ ಅನುಮಾನ. ಕಳೆದ ವರ್ಷ ಅಳವಡಿಸಿದ್ದ ಕಿಟಕಿಗಳನ್ನು ಕಿತ್ತು ಹಾಕಿದ್ರು. ಜಲಮಂಡಳಿಯ ನೌಕರ ಅಭಿಷೇಕಿಗೆ ನವೀಕರಣದ ಹೊಣೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಕೆಎಸ್ ಅಧಿಕಾರಿ ಒಬ್ಬರ ಆಪ್ತರಾಗಿರುವಂಥ ಕೆಎನ್ ಅಭಿಷೇಕ್ 108 ಅನುಮಾನವನ್ನು ಹುಟ್ಟುಹಾಕಿದೆ ನವೀಕರಣದ ಪ್ರಹಸನ. ಇನ್ನು ಜಲಮಂಡಳಿಗೆ ನಷ್ಟ ಕಾಣದ ಕೈಗಳ ಕೈವಾಡ ಇದೆಯಾ ಅನ್ನೋ ಸಂಶಯ ಮೂಡಿದೆ. ಸೊ ಅಧ್ಯಕ್ಷ ಮನೋಹರ್ ಅವರೇ ದುಂದು ವೆಚ್ಚಕ್ಕಿಲ್ವಾ ಬ್ರೇಕ್? ಮನೋಹರ್ ಅವರು ಆಲೋಚನೆ ಮಾಡಬೇಕು ಈ ಬಗ್ಗೆ. ಏನಾಗಿದೆ? ಈ ಹಿಂದೆನೂ ಕೂಡ ನವೀಕರಣದ ಹೆಸರಿನಲ್ಲಿ ದುಡ್ಡನ್ನು ಕ್ಲೈಮ್ ಮಾಡಿದ್ವಲ್ಲ, ಆ ದುಡ್ಡಿನ ಕಥೆ ಏನಾಯಿತು? ಹಾಗಾದರೆ ನವೀಕರಣದ ಹೆಸರಿನಲ್ಲಿ ಏನಾದರೂ ಹಣನ ಹೊಡಿತಿದ್ದಾರಾ? ಮಲ್ಲೇಶ್ವರಂ ಜಲಮಂಡಳಿ ವಸತಿ ಗೃಹದ ನವೀಕರಣಕ್ಕೆ ಎಷ್ಟು ಖರ್ಚಾಗಿದೆ ಈ ಹಿಂದೆ? ಎಲ್ಲ ಲೆಕ್ಕಾಚಾರಗಳು, ಎಲ್ಲ ಲೆಕ್ಕಗಳು ಬೇಕಲ್ಲ. ಯಾವ ಲೆಕ್ಕವೂ ಇಲ್ಲದೆ ಜನರ ತೆರಿಗೆ ಹಣ, ಅದು ಬೇಕಾಬಿಟ್ಟಿ ಹಣ ಅಲ್ಲ. ನೀವು ಹೆಂಗೆ ಬೇಕೋ ಹಂಗೆ ಖರ್ಚು ಮಾಡ್ತೀರಿ, ಹೆಂಗೆ ಬೇಕೋ ಹಂಗೆ ನೀವು ದುಂದು ವೆಚ್ಚ ಮಾಡ್ತೀರಿ. ಅದ್ರ ಲೆಕ್ಕಗಳು ಜನ ಕೇಳೋ ಅಧಿಕಾರ ಜನರಿಗಿದೆ. ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ತಮ್ಮ ಮೂಗಿನ ನೇರಕ್ಕೆ ಆಗ್ತಾ ಇರತಕ್ಕಂಥ ಈ ತರಹದ ನಿರ್ಲಕ್ಷ್ಯದ ಪರಮಾವಧಿ ಇದನ್ನು ಗಮನಿಸಬೇಕು. ಜೊತೆಗೆ ರಿನೋವೇಷನ್ಗೆ ಎಷ್ಟು ಖರ್ಚಾಗಿದೆ, ಇನ್ನು ಮತ್ತ್ಯಾಕೆ ಇವರು ನವೀಕರಣದ ಹೆಸರಿನಲ್ಲಿ ದುಡ್ಡು ಕೇಳ್ತಿದ್ದಾರೆ, ಇದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದೆ, ಹೆಂಗೆ ಬೇಕಾದರೂ ಖರ್ಚು ಮಾಡೋಣ ಅಂತೇಳಿ ಹೊರಟ್ರೆ ಸರ್ಕಾರ ಅಥವಾ ರಾಜ್ಯವನ್ನು ಆಳುವವರು ಭಿಕಾರಿ ಆಗಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.